ಚಿಂತನೆ ಪ್ರಾರ್ಥನೆ. ಚಿಂತನೆ ಗುರು. ಸಾಧೂನಾಂ ದರ್ಶನಂ ಪುಣ್ಯಂ ತೀರ್ಥಭೂತಾ ಹಿ ಸಾಧವಃ ತೀರ್ಥಂ ಫಲತಿ ಕಾಲೇನ ಸದ್ಯಃ ಸಾಧು ಸಮಾಗಮಃ. ಅಂದರೆ ಸಾಧುಗಳು ಪವಿತ್ರ ತೀರ್ಥಗಳಂತೆ, ಅವರ ಸಂದರ್ಶನ ಪುಣ್ಯಕರ. ತೀರ್ಥಗಳ ಸತ್ಫಲ ಕಾಲಾಂತರದಲ್ಲಾದರೆ ಸಾಧು ಸಮಾಗಮದಿಂದ ತತ್ಕಾಲ ಫಲಪ್ರಾಪ್ತಿಯು. ವರ್ಣ ಮಾತ್ರಂ ಕಲಿಸಿದಾತಂ ಗುರು ಎಂದಿದ್ದಾರೆ. ಗುರು ಎಂದರೆ ಯಾರು ಎಂಬ ಪ್ರಶ್ನೆಗೆ ಉತ್ತರ: ಗುರುವು ಮಾತನಾಡುವ ದೇವರು. ಅಜ್ಞಾನ ಅಂಧಕಾರವನ್ನು ಪವಿತ್ರ ಜ್ಞಾನ ಹಾಗೂ ಉಪದೇಶದಿಂದ ದೂರ ಮಾಡುವವನು. ಆದುದರಿಂದ ಗುರುವು ಭಗವಂತನಿಗಿಂತ ದೊಡ್ಡವನು. ಹಾಗಾಗಿ ಸದ್ಗುರು ಸೇವೆ ಅವಶ್ಯಕ. ಗುರುವಿನ ಕೃಪೆ ಕರುಣೆಯಿಂದ ಶಿಷ್ಯರಿಗೆ ಆತ್ಮಸಾಕ್ಷಾತ್ಕಾರವಾಗುತ್ತದೆ. ಗುರುವಿನ ನುಡಿಯಲ್ಲಿ ಸತ್ಯದ ಬೆಳಕಿದೆ, ಶಾಂತಿಯ ನೆರಳು ಇದೆ. ಸದ್ಗುರುವು ಸರ್ವರಿಗೂ ಸುಜ್ಞಾನ ನೀಡುವ ಜ್ಞಾನಜ್ಯೋತಿ. ಅಲೆಕ್ಸಾಂಡರ್ ತನ್ನ ಗುರು ತತ್ವಜ್ಞಾನಿ ಅರಿಸ್ಟಾಟಲ್ ಬಗ್ಗೆ ಹೇಳಿದ ಮಾತು ಕೇಳಿದಾಗ ಗುರುವಿನ ಬಗ್ಗೆ ನಮಗೆ ಸುಲಭವಾಗಿ ಅರ್ಥವಾಗಬಹುದು. ಅಲೆಕ್ಸಾಂಡರ್ ಹೇಳಿದನು: ನನ್ನ ತಂದೆ ನನ್ನನ್ನು ಸ್ವರ್ಗದಿಂದ ಈ ಭೂಮಿಗೆ ತಂದನು. ಗುರುವು ನನ್ನನ್ನು ಈ ಭೂಮಿಯಿಂದ ಸ್ವರ್ಗದೆತ್ತರಕ್ಕೆ ಏರಿಸಿದನು ಎಂದು. ನನ್ನ ತಂದೆ ನನಗೆ ನಾಶವಾಗುವ ದೇಹ ಸಂಪತ್ತು ಕೊಟ್ಟರೆ, ನನ್ನ ಗುರು ನನಗೆ ಅಮರಸಿರಿ ದಿವ್ಯ ಜೀವನವನ್ನು ಕರುಣಿಸಿದ್ದಾರೆ. ಆದ್ದರಿಂದ ಗುರುವನ್ನು ಸದಾ ಗೌರವಿಸುತ್ತೇನೆ ಎಂದಿದ್ದಾನೆ. ಇದು ನೈಜ ಗುರುವಿನ ಲಕ್ಷಣ. ಸಾಧು ಸಂತರ ಪ್ರೀತಿ ವ್ಯಾಪಾರಿ ಮನೋಭಾವದ್ದಲ್ಲ. ಅಲ್ಲಿ ಕೊಡುಕೊಳ್ಳುವ ಪ್ರಶ್ನೆಯೇ ಇಲ್ಲ. ಎಲ್ಲಿ ಕೊಡುವುದು ಮಾತ್ರ ಇದ್ದು ತೆಗೆದುಕೊಳ್ಳುವುದು ಇರುವುದಿಲ್ಲವೋ ಅದೇ ನಿಜವಾದ ಪ್ರೀತಿ. ಇಂತಹ ಪ್ರೀತಿಯ ಮಾರ್ಗದರ್ಶನ ನಮಗೆ ನಮ್ಮ ಗುರುವಿನ ಸಹವಾಸದಿಂದ ದೊರಕುತ್ತದೆ. ಶಿಷ್ಯರು ಸರಿ ದಾರಿಯನ್ನು ತಲುಪಲು ನಮಗೆ ಗುರುಗಳು ಕೈ ಹಿಡಿದು ನಡೆಸುತ್ತಾರೆ. ಆದರೆ ನನಗೆ ಎಲ್ಲ ಗೊತ್ತಿದೆ ಎನ್ನುವ ಅಹಂಕಾರವನ್ನು ದೂರ ಮಾಡಿಕೊಂಡು ಗುರುವಿನ ಸನ್ನಿಧಿಯಲ್ಲಿ ನಾವು ಸಮರ್ಪಣೆ ಮಾಡಿಕೊಂಡರೆ ನಮಗೆ ಅವರು ಮಾರ್ಗದರ್ಶನ ಮಾಡುತ್ತಾರೆ. ಹೂವಿಗೂ ಸೂರ್ಯನಿಗೂ ಯಾವ ಸಂಬಂಧವಿದೆಯೋ ಅದೇ ಸಂಬಂಧ ಗುರು ಶಿಷ್ಯರ ನಡುವೆ ಇದೆ ಎಂದು ಕವಿ ಟೆನಿಸನ್ ಹೇಳಿದ್ದಾರೆ. ಒಂದು ಸುಭಾಷಿತ: ಯಥಾ ಕನನ್ ಕನಿತ್ರೇಣ ನರೋ ವಾರ್ಯಧಿಗಚ್ಚತಿ ತಥಾ ಗುರುಗತಾಂ ವಿದ್ಯಾಂ ಶುಶ್ರೂಷೂರಧಿಗಚ್ಚತಿ ಎಂದು. ಅಂದರೆ ಭೂಮಿಯನ್ನು ಗುದ್ದಲಿಯಿಂದ ಹೇಗೆ ಕಷ್ಟಪಟ್ಟು ಅಗೆದು ಮನುಷ್ಯ ನೀರು ಸಂಪಾದಿಸುತ್ತಾನೋ ಹಾಗೆಯೇ ನಿರಂತರ ಸೇವೆ ಮಾಡುವ ಮೂಲಕ ಗುರುವಿನಿಂದ ವಿದ್ಯೆಯನ್ನು ಸಂಪಾದಿಸಬೇಕು. ಅಂದರೆ ಗುರುಭಕ್ತಿ ಹೇಗಿರಬೇಕು ಎಂಬುದನ್ನು ಈ ಸುಭಾಷಿತ ತಿಳಿಸಿದೆ. ಆದರೆ ಇಂದು ಶಾಲಾ ಕಾಲೇಜುಗಳಲ್ಲಿ ಗುರು ಶಿಷ್ಯರ ಸಂಬಂಧ ಹೇಗಿರುತ್ತದೆ ಎಂದು ನಮಗೆಲ್ಲರಿಗೂ ತಿಳಿದ ವಿಷಯವಲ್ಲವೇ? ಇದಕ್ಕೆ ಯಾರು ಕಾರಣರು ಎಂಬುದನ್ನು ಹುಡುಕುವ ಬದಲು ನಮ್ಮ ಭಾರತೀಯ ಪರಂಪರೆಯಲ್ಲಿ ನಡೆದು ಬಂದ ಗುರು ಶಿಷ್ಯ ಪರಂಪರೆಯನ್ನು ಮತ್ತೆ ಮುನ್ನೆಲೆಗೆ ತರಬೇಕು ಎಂಬುದು ಪ್ರಮುಖವು. ಯಥಾಚಿತ್ತಂ ತಥಾ ವಾಚಃ ಯಥಾವಾಚ ತಥಾ ಕ್ರಿಯಾಃ ಚಿತ್ತೇ ವಾಚಿ ಕ್ರಿಯಾಯಾಂ ಸಾಧೂನಾಂ ಏಕವಾಕ್ಯತಾ ಎಂದಿದೆ ಸುಭಾಷಿತ. ಅಂದರೆ ಮನಸ್ಸಿನಲ್ಲಿರುವಂತೆ ಮಾತು, ಮಾತಿನಂತೆಯೇ ಕೃತಿಗಳು. ಹೀಗೆ ಮನಸ್ಸಿನಲ್ಲಿಯೂ ಮಾತಿನಲ್ಲಿಯೂ ಮತ್ತು ಕ್ರಿಯೆಯಲ್ಲಿಯೂ ಸಾಧುಗಳಿಗೆ ಒಂದು ರೀತಿಯ ಸ್ವಭಾವವಿರುತ್ತವೆ. ಇದರಲ್ಲಿ ಗುರು ಎಂಬುವ ಹೇಗಿರುತ್ತಾನೆ ಎಂಬುದನ್ನು ತಿಳಿಸಿದೆ. ಶಿಷ್ಯರಾದ ನಾವು ಗುರುವಿನಿಂದ ಮಾರ್ಗದರ್ಶನ ಪಡೆದು ಅವರ ಆಶಯದಂತೆ ನಮ್ಮ ಬದುಕನ್ನು ನಿರ್ಮಿಸಿಕೊಂಡರೆ ನಮಗೂ ಕ್ಷೇಮ, ಸಮಾಜಕ್ಕೂ ಕ್ಷೇಮ. ಒಟ್ಟಾರೆಯಾಗಿ ಗು ಎಂದರೆ ಅಜ್ಞಾನಾಂಧಕಾರ, ರು ಎಂದರೆ ನಾಶ ಮಾಡುವವನು. ಅಂದರೆ ಗುರು ಶಿಷ್ಯನ ಅಜ್ಞಾನಾಂಧಕಾರವನ್ನು ದೂರ ಮಾಡುವ ಜ್ಞಾನಮೂರ್ತಿ. ಅಜ್ಞಾನವೇ ಮಾನವರಿಗೆ ಮೃತ್ಯು.
ಅಜ್ಞಾನದಿಂದಲೇ ಸರ್ವ ಅನರ್ಥ ಪ್ರಾಪ್ತಿ. ಈ ಅಜ್ಞಾನವು ಬರೀ ಪೂಜೆ, ಜಪ, ತಪ, ಹೋಮ, ದಾನಗಳಿಂದ ದೂರವಾಗುವುದಿಲ್ಲ. ಇಂತಹ ಅಜ್ಞಾನವನ್ನು ತನ್ನ ಉಪದೇಶದಿಂದ ನಾಶ ಮಾಡುವವನೇ ಗುರು. ಆತ್ಮಜ್ಞಾನ ಪ್ರಾಪ್ತಿಗೆ ಗುರುಭಕ್ತಿ ಪ್ರಮುಖವಾದುದು. ಗುರುಭಕ್ತಿಯಿಂದ ಸಾಧಕನು ಸುಲಭವಾಗಿ ಆತ್ಮಜ್ಞಾನವನ್ನು ಹೊಂದುತ್ತಾನೆ. ಜ್ಞಾನದಿಂದಲೇ ಮುಕ್ತಿ ಎಂಬುದನ್ನು ವೇದಾಂತಗಳು ಸಾರುತ್ತಿವೆ.